ರೈತರ ಜಾವನಕ್ಕೆ ನೆರವಾಗಿದ್ದ ಶ್ರೀ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಹರೀಶ್ ರೆಡ್ಡಿ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಲಿಂಗಶೆಟ್ಟಿಪುರ ಗ್ರಾಮದಲ್ಲಿ ಇಂದು ರಂಗೋಲಿ ಸ್ಪರ್ಧೆ ಆಯೋಜಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಯುವತಿಯರು, ಮಹಿಳೆಯರು ಉತ್ಸುಕತೆಯಿಂದ ಭಾಗವಹಿಸಿ ವಿವಿಧ ಶೈಲಿಯಲ್ಲಿ ರಂಗೋಲಿ ಬಿಡಿಸಿ ಇಡೀ ಗ್ರಾಮವನ್ನು ರಂಗೋಲಿಮಯ ಮಾಡಿದ್ದರು. ಆಕರ್ಷಕ ರಂಗೋಲಿಗಳು ಮಹಿಳೆಯರ ಬೆರಳ ತುದಿಯಲ್ಲಿ ಅರಳಿ ಜನರನ್ನು ಮೂಕ ವಿಸ್ಮಿತರನ್ನಾಗಿ ಮಾಡಿದವು. ಸಂಕ್ರಾಂತಿ ಹಬ್ಬದ ಮನೆಯ ಮುಂದೆ ಸಗಣಿಯಿಂದ ಸಾರಿಸಿ ರಂಗೋಲಿ ಹಾಕುವುದು, ರಂಗೋಲಿ ಬಿಡಿಸುವುದು ಎಂದರೆ ಮಹಿಳೆಯರಿಗೆ ಎಲ್ಲಿಲ್ಲದ ಸಂಭ್ರಮ. ಏನ್ ಕೆಲಸ ಮಾಡ್ತೀರಾ? ಡಿಗ್ರಿ ಓದ್ತಾ ಇದ್ದೀರಾ? ಯಾವುದು? BCA ಚಿಕ್ಕಬಳ್ಳಾಪುರ. ಈಗ ರಂಗೋಲಿ ಹಾಕ್ಬೇಕು ಅನಿಸ್ತು ನಿಮ್ಗೆ, ಹೇಗೆ ಖುಷಿ ಆಯ್ತಾ? ಹೇಗೆ ನೀವು ರಂಗೋಲಿ ಹಾಕ್ಬೇಕು ಅನ್ನಿಸ್ತು? ಈಗಿನ ಕಾಲದಲ್ಲೆಲ್ಲಾನು ರಂಗೋಲಿ ಕಡೆ ನಿಮ್ಮಂತ ಯುವಕ ಅಂತ ಅಜ್ಜಿಗಳು ಇಂಥ ತಾಯಿಗಳಾದ್ರೆ ಹಾಕ್ತಾರೆ. ನಿಮ್ಗೆ ಹೇಗೆ ಖುಷಿ ಆಯ್ತು ರಂಗೋಲಿ ಹಾಕ್ಬೇಕು ಅನ್ನಿಸ್ತು? ಹಾಗೆ ಇದು ಇಷ್ಟೊಂದು ಸಮಷ್ಟಿಯಾಗಿ ಸಾಮೂಹಿಕವಾಗಿ ರಂಗೋಲಿ ಸ್ಪರ್ಧೆ ಮಾಡಿದಾರಲ್ಲ, ಏನ್ ಹೇಳ್ತೀರಾ ನೀವು ಯೂತ್ ಆಗಿ? ಈ ತರನೇ ನಮ್ ಟ್ರೆಡಿಷನಲ್ ಬೆಳಿಬೇಕು. ಇನ್ನ ಎಲ್ಲ ಯೂತ್ಸ್ ಬಂದು ಈ ತರ ಎಲ್ಲ ರಂಗೋಲಿ ಆ ತರ ಎಲ್ಲ ಟ್ರೆಡಿಷನಲ್ ಬಳಸಬೇಕು, ನಮ್ಮ ಕಲ್ಚರ್ನ ಫಾಲೋ ಮಾಡಬೇಕು. ರಂಗೋಲಿ ಹಿಂದೂ ಸಂಪ್ರದಾಯದ ಸಂಕೇತವಾಗಿದೆ. ಈ ಹಿನ್ನೆಲೆಯಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಲಿಂಗಶೆಟ್ಟಿಪುರ ಗ್ರಾಮದ ಮಹಿಳೆಯರಿಗೆ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ ಇಂದ ಆಯೋಜಿಸಿದ್ದ ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ 7,000 ರೂಪಾಯಿ, ದ್ವಿತೀಯ ಬಹುಮಾನ 5,000 ರೂಪಾಯಿ ಹಾಗೂ ತೃತೀಯ ಬಹುಮಾನ 3,000 ರೂಪಾಯಿ ಇಡಲಾಗಿತ್ತು. ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಸಮಾಧಾನಕರ ಬಹುಮಾನ ವಿತರಿಸಲಾಯಿತು. ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ವರ್ಷದ ಆರಂಭದಲ್ಲಿ ಮೊದಲನೇ ಹಬ್ಬ ಅಂತ ನಾವೆಲ್ಲರೂ ಕೂಡ ಆಚರಣೆ ಮಾಡುವಂಥ ಹಬ್ಬ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಕೂಡ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಕ್ಕೆ ಬಯಸ್ತಾರೆ. ಸರ್, ಹೆಣ್ಮಕ್ಳು ಬೇಗ ಮರಳಾಗಲ್ಲ. ಅವ್ರಿಗೆ 2 ಶಕ್ತಿ ಇದೆ ಹೆಣ್ಮಕ್ಳಿಗೆ. ಹೆಣ್ಮಕ್ಳು ಯಾವತ್ತೂ ಕೂಡ ಮರಳಾಗೋದೇ ಇಲ್ಲ. ಅದೇನೋ ಹೇಳ್ತಾರಲ್ಲ, ಒಂಥರ ರಾಜಕೀಯ ನಾನು ಇದರಲ್ಲಿ ಬೆರೆಸಿಲ್ಲ. ನಾನು ಒಂದು ಸಂಪ್ರದಾಯದಂತೆ, ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಮ್ಮ ಲಿಂಗಶೆಟ್ಟಿಪುರ ಗ್ರಾಮಸ್ಥರಾಗಿರ್ಬೋದು, ಕೆಲವು ಮುಖಂಡರು ನನ್ನ ಮನವಿ ಮಾಡಿದಾಗ, ಸರ್ ಈ ರೀತಿ ಒಂದು ಕಾರ್ಯಕ್ರಮ ನಮ್ಮೂರಲ್ಲಿ ನಾವು ಹಮ್ಮಿಕೊಳ್ತಾ ಇದ್ವಿ, ತಮ್ಮ ಸಹಕಾರ ಬೇಕು ಅಂದಾಗ ನಾನು ಈ ಕಾರ್ಯಕ್ರಮಕ್ಕೆ ಸ್ಪಂದಿಸಿದ್ದು ನಿಜ. ಹಾಗಾಗಿ ನಾನು ಯಾವುದೇ ರೀತಿ ರಾಜಕೀಯ ಟಾರ್ಗೆಟನ್ನು ಇದರಲ್ಲಿ ಇಟ್ಕೊಂಡು ಮಾಡಿಲ್ಲ. ಇದು ನಾವು ಇಲ್ಲಿ ಲಿಂಗಶೆಟ್ಟಿಪುರ ಗ್ರಾಮದಲ್ಲಿ ಆರಂಭ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಯಾರಾದರೂ ನನ್ನ ಗಮನಕ್ಕೆ ತಂದಾಗ ಈ ರೀತಿ ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಸರ್ ಬನ್ನಿ ಅಂದಾಗ ನಾನು ಅವರು ಸ್ಪಂದಿಸೋಂಥ ಕೆಲಸ ಮಾಡ್ತೀನಿ. ಮಹಿಳೆಯರೇ ಟಾರ್ಗೆಟ್ ಯಾಕೆ ಅಂದರೆ, ಇಡೀ ನಮ್ಮ ದೇಶನೇ ಇವತ್ತು ಒಬ್ಬ ದಿಟ್ಟ ಮಹಿಳೆ ಕೈಯಲ್ಲಿದೆ. ಇವತ್ತು ನಮ್ಮ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಶ್ರೀ ದ್ರೌಪದಿ ಮುರ್ಮುರವರು ನಮ್ಮ ರಾಷ್ಟ್ರಪತಿಗಳಾಗಿದ್ದಾರೆ. ಮಹಿಳೆಯರಿಗೆ ಹೆಚ್ಚಿನ ಅವಕಾಶವನ್ನು ನಮ್ಮ ಸರ್ಕಾರಗಳೇ ಕಲ್ಪಿಸ್ಕೊಡೋವ. ನಮ್ಮದು ನಿಮ್ಮದು ಯಾವ ಲೆಕ್ಕ ಸರ್? ನೀವು ಅವ್ರಿಗೆ ಜಾಸ್ತಿ ಆದ್ಯತೆ ಕೊಡಬೇಕು ಸರ್. ಇವತ್ತಿನ ದಿನ ಮೊದಲನೇ ಬಹುಮಾನ 6,999, ಎರಡನೇ ಬಹುಮಾನ 4,999, ಮೂರನೇ ಬಹುಮಾನ 2,999. ಅದು ಇಬ್ಬರು ಕೊಟ್ಟಿದ್ದಾರೆ. ಇಬ್ಬರು ಒಂದೇ ರೀತಿ ಈಕ್ವಲ್ಲಾಗಿ ಅವರು ಅದು ಭಾಗವಹಿಸಿ ಈಕ್ವಲ್ಲಾಗಿ ಅವರು ಚಿತ್ರವನ್ನು ಬಿಡಿಸಿದ್ರಿಂದ ಇಬ್ಬರಿಗೆ ಪ್ರೈಸ್ ಮನಿಯನ್ನು ನೀಡುವಂಥ ಕೆಲಸ ಮಾಡಿದೆ. ಯಾರ್ಯಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಲ್ರಿಗೂ ಕೂಡ ಸಮಾಧಾನಕರವಾದ ಬಹುಮಾನವನ್ನು ಕೂಡ ವಿತರಣೆ ಮಾಡಿದ್ವಿ. ಅದೇ ರೀತಿ ಊಟದ ವ್ಯವಸ್ಥೆಯನ್ನು ಕೂಡ. ಮೊದಲನೇದಾಗಿ ನಿಮಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಫಸ್ಟ್ ನಾವು ಇದನ್ನು ಯಾವ ಥರ ನಾವು ಯೋಚನೆ ಮಾಡಿದ್ವಿ ಅಂದರೆ, ನಾವು
ಸ್ತ್ರೀಶಕ್ತಿ ಸಂಘದ ಮಹಿಳೆಯರೆಲ್ಲ ಸೇರಿಕೊಂಡು ರಂಗೋಲಿ ಹಾಕಿದ್ರೆ ನಮ್ಮೂರಲ್ಲೇ ರಂಗೋಲಿ ಹಾಕ್ಬೇಕಂತ ನನಗೆ ಫಸ್ಟೇ ಪ್ಲ್ಯಾನ್ ಇತ್ತು. ಅದಕ್ಕೋಸ್ಕರ ನಾನು ಕೆಲವ್ರನ್ನ ಕೇಳಿದ್ರೆ ನಮಗೆಲ್ಲ ಖುಷಿ ಅಂತ ಹೇಳಿದ್ರು. ನಾವೇನು ಮಾಡಿದ್ವಿ, ಮತ್ತು ಹರೀಶ್ ರೆಡ್ಡಿ ಅವರು ತುಂಬ ಸಹಾಯ ಮಾಡ್ತಾರೆ, ಮತ್ತು ಏನು ಕೇಳಿದ್ರು ಎಣ್ಣ ಇಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಎಣ್ಣನಿಗೆ ನಾವು ಕಾಲ್ ಮಾಡಿಬಿಟ್ಟು ಈ ಥರ ಇದೆ ಅಣ್ಣ, ನಮ್ಮೂರಲ್ಲಿ ರಂಗೋಲಿ ಸ್ಪರ್ಧೆ ಇಟ್ಕೊಬೇಕು ಅಂದ್ಕೊಂಡಿದ್ದೀವಿ, ಮಹಿಳೆಯರೆಲ್ಲ ಬರ್ತಾರೆ, ನೀವು ಬರಬೇಕು ಅಂತಂದಿದ ತಕ್ಷಣ ಅವ್ರು ಏನು ಬೇಕಮ್ಮ ಅಂತ ಕೇಳಿದ್ರು ಫಸ್ಟ್. ಮತ್ತು ಅದಕ್ಕೂ ನಮಗೊಂದು ಖುಷಿನೇ ಅಲ್ವಾ, ಅವರು ಏನೋ ಕೊಡ್ತಾರೆ ಅಂತಲ್ಲ, ಒಂದು ಮಾತು ಆ ಥರ ಅಂದ್ರಲ್ಲ ಅವರು, ಅದು ನಮ್ಗೆ ತುಂಬ ಸಂತೋಷ ಆಯಿತು. ಮತ್ತು ಅವರು ಎಲ್ಲ ಗಿಫ್ಟಿಗೆಲ್ಲ ಸ್ಪಾನ್ಸರ್ ಮಾಡಿದ್ದಾರೆ. ಅದು ಅಲ್ದಿರ ನಮ್ಮ ಹೆಣ್ಮಕ್ಳೆಲ್ಲನೂ ಈ ಥರ ರಂಗೋಲಿ ಸ್ಪರ್ಧೆಯಲ್ಲಿ ಎಲ್ಲರೂ ಮನೆಗಳಲ್ಲಿರೋರು ಎಲ್ಲರೂ ಇಲ್ಲಿಗೆ ಬಂದಿದ್ದಾರಲ್ಲ ಒಟ್ಟಿಗೆ, ಅವರು ಸಂತೋಷನ ಅವ್ರ ಕಣ್ಣಲ್ಲಿ ಕಾಣಿಸ್ತಿದೆ. ಹೇಳ್ಬೇಕಂದ್ರೆ ಅವರು ಇಷ್ಟು ಖುಷಿ ಪಡ್ತಿದ್ದಾರೆ. ಕೆಲವರು ರಂಗೋಲಿ ಹಾಕೋಕ್ಕಾಗ್ದಿರ ಅಜ್ಜಂದ್ರು ಬಂದಿದ್ದಾರೆ, ಮತ್ತು ವಯಸ್ಸು ಮಕ್ಕಳು ಬಂದಿದ್ದಾರೆ, ಮತ್ತು ಇನ್ನು ನಮ್ಮ ಥರ ಹೆಂಗಸರು ಬಂದಿದ್ದಾರೆ. ಅವ್ರಿಗೆಲ್ಲನೂ ಒಂದು ಸ್ವಲ್ಪ ಇಲ್ಲಿ ಎಲ್ಲರೂ ನಾವು ಗೆಲ್ಲಬೇಕು ಅಂತ ಚಾಲೆಂಜ್ ಒಂದು ಬಂದಿದೆ ಅವ್ರ ಮನಸ್ಸಲ್ಲಿ. ಮತ್ತು ನೆಕ್ಸ್ಟು ಇದೇ ಪ್ರೋಗ್ರಾಮ್ ಮತ್ತೆ ಮಾಡಬೇಕಂತ ಆಸೆನೂ ಮೂಡಿದೆ.